Physics Part 1 Chapter Number 1 Electrical Charges and Fields. ಇಲ್ಲೇನಾಯ್ತಪ್ಪ ಅಂತಂದರೆ ಇವತ್ತಿನ ಕಾನ್ಸೆಪ್ಟ್ ಏನಾಯ್ತಪ್ಪ ಅಂತಂದ್ರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕಲ್ ಚಾರ್ಜಸ್. ಅಂದ್ರೆ ಎಲೆಕ್ಟ್ರಿಕಲ್ ಚಾರ್ಜಸ್ಸು ಏನೇನು ಬೇಸಿಕ್ ಪ್ರಾಪರ್ಟೀಸ್ಗಳದಾವ ಅಂತೇಳಿ. ಬೇಸಿಕ್ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕಲ್ ಚಾರ್ಜ್. ಆಸ್ ಎ ಚಾರ್ಜಸ್ ಆರ್ two types. Charges are two types. First one is a positive type and a negative type. There are other certain basic properties they follow. If the size of the charged bodies is so small, we consider them as a point charge. The basic properties of the electrical charges are three types. First one is the charges are the addictive in nature. Second one is a charge is a conserved quantity. Third one is the quantization of the charge. Charges are addictive in nature. ಇಲ್ಲಿ ಏನು ಹೇಳ್ತೈತಪ್ಪ ಅಂತಂದ್ರೆ ಸೆಂಟೆನ್ಸ್ಗಳು ಏನು ಹೇಳ್ತೈತಪ್ಪ ಅಂತಂದ್ರೆ ಚಾರ್ಜಸ್ ಆರ್ ಅಡಕ್ಟಿವ್ ಇನ್ ನೇಚರ್ ಮೀನ್ಸ್ ದೇ ಆರ್ ಲೈಕ್ ಎ ಸ್ಕೇಲಾರ್ ಆ್ಯಂಡ್ ಕ್ಯಾನ್ ಬಿ ಆ್ಯಡೆಡ್ ಡೈರೆಕ್ಟ್ಲಿ. ಇಲ್ಲೇನಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳೇನಿ. ಏನಪ್ಪ ಅಂತಂದ್ರೆ ಕನ್ಸಿಡರ್ ಎ ಸಿಸ್ಟಮ್ ವಿಚ್ ಕನ್ಸಿಸ್ಟ್ ಆಫ್ ಎ ಟೂ ಚಾರ್ಜಸ್ ನೇಮ್ಲಿ Q1 ಆ್ಯಂಡ್ Q2. ಇಲ್ಲೇನದಪ್ಪ ಅಂತಂದ್ರೆ ಎರಡು ಚಾರ್ಜ್ ಅದಾವ. ಅದಕ್ಕೆ ಒಂದು ಚಾರ್ಜಿಗೆ ಏನಂತ ಕೊಟ್ಟಾನ Q1 ಅಂತೇಳಿ ಕೊಟ್ಟಾನ, ಇನ್ನೊಂದು ಚಾರ್ಜಿಗೆ Q2 ಅಂತೇಳಿ ಕೊಟ್ಟಾನ. ಏನಪ್ಪ ಅಂತಂದ್ರೆ ನಾವು ವಿ ವಿಶ್ ಟು ಫೈಂಡ್ ದಿ ಟೋಟಲ್ ಚಾರ್ಜ್ ಆಫ್ ದಿ ಸಿಸ್ಟಮ್. ಈಗ ಎರಡು ಚಾರ್ಜಸ್ ಅದಪ್ಪ ಅಂತಂದ್ರೆ ಎರಡು ಚಾರ್ಜಸ್ದು ಟೋಟಲ್ ಎಷ್ಟಾಗ್ತದೆ. ಟೋಟಲ್ ಏನಪ್ಪ ಅಂತಂದ್ರೆ ಕ್ಯಾಪಿಟಲ್ Q ಈಸ್ ಈಕ್ವಲ್ ಟು Q1 ಪ್ಲಸ್ Q2 ಟೋಟಲ್ ಚಾರ್ಜಸ್. ಇದು ಅಸಲಾಗ ಅವೇನಂತನಪ್ಪ ಅಂತಂದ್ರೆ the total charges of the system will be the algebraic sum of Q1 and Q2 ಅಂದರೆ Q1 plus Q2. The same thing holds for a number of charges in a system. Let's say system contained Q1, Q2, Q3, Q4 and Qn, and then the net charge of the entire system will be is equal to Q1 plus Q2 plus Q3 plus Q4 up to Qn. ಇದು ಹೇಳ್ತಾನೆ. ಇದು ಏನಪ್ಪ ಅಂತಂದ್ರೆ ಇದನ್ನು ಹೇಳ್ತಾನೆ. ಅಂದ್ರೆ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ಒಂದು ಸಿಸ್ಟಮ್ ಅದ. ಆ ಸಿಸ್ಟಮ್ಗೆ ಏನಂದಾನ ಕ್ಯಾಪಿಟಲ್ Q ಅಂತಂದಾನ. ಇದ್ರ ಮ್ಯಾಗ ಏನಪ್ಪ ಅಂತಂದ್ರೆ Q1 ಚಾರ್ಜಸ್ಗಳದಾವ. ಇಲ್ಲಿ ಏನದಾವಪ್ಪ ಅಂತಂದ್ರೆ Q1 ಚಾರ್ಜಸ್ಗಳದಾವ. ಕ್ಯಾಪಿಟಲ್ Q ಕೊಟ್ಟನ. ಒಂದು Q1 ಚಾರ್ಜ್ ಅದ, ಒಂದು Q2 ಚಾರ್ಜ್ ಅದ. ಇದ್ರ ಮೇಲೆ ಇದು ಚಾರ್ಜಸ್ಗಳು ಅಪ್ಲೈ ಆಗತ್ತವ. ಈಗ ಏನಾಗತ್ತಪ್ಪ ಅಂತಂದ್ರೆ ಈಗ ನಾವು ಒಂದೊಂದಾಗಿನೂ ಫೈಂಡ್ ಔಟ್ ಮಾಡ್ಬೋದು. ಮತ್ತೇನಪ್ಪ ಅಂತಂದ್ರೆ ಒಂದೊಂದು ಫೈಂಡ್ ಔಟ್ ಮಾಡಿದ್ರೆ ಡಿಫಿಕಲ್ಟ್ ಆಗ್ತದೆ ಅಂತೇಳಿ ಏನಪ್ಪ ಅಂತಂದ್ರೆ ನೆಟ್ ಚಾರ್ಜ್ ಅಂತಂದ್ರೆ ಸಮ್ ಆಫ್ ಆಲ್ ಅಂತಂದ್ರೆ ಬಂದಾಗ ಸಮ್ ಆಫ್ ಆಲ್ ಅಂತ ಬಂದಾಗ ಏನಾಗ್ತಪ್ಪ ಅಂತಂದ್ರೆ Q ಈಸ್ ಈಕ್ವಲ್ ಟು Q1 ಪ್ಲಸ್ Q2. ಇಲ್ಲೇನು ಮಾಡ್ಕೊತೀವಪ್ಪ ಅಂತಂದ್ರೆ ಎರಡು ಚಾರ್ಜದು ಏನು ನೆಟ್ ಚಾರ್ಜ್ ಬರ್ತದ. ನೆಟ್ ಚಾರ್ಜ್ ಏನು ಬರುತ್ತೆ. ಸಪೋಸ್ ಏನಪ್ಪ ಅಂತಂದ್ರೆ Q1 ಏನದಪ್ಪ ಅಂತಂದ್ರೆ 10 ಅದ, ಮತ್ತು Q2 ಏನಪ್ಪ ಅಂತಂದ್ರೆ 15 ಅದ. ಇದು ಏನಪ್ಪ Q ಈಸ್ ಈಕ್ವಲ್ ಟು 25 ಅಂತೇಳಿ ಬಂತು ಅಂತಂದ್ರೆ ಇದು ಕ್ಯಾಪಿಟಲ್ Q ಇಂದ ಏನು ನೆಟ್ ಚಾರ್ಜ್ ಏನಾಗಿರುತ್ತೆ 25 ಆಗಿರುತ್ತೆ. ಅದೇ ರೀತಿ ಇಲ್ಲಿ ಒಂದು ಏನಪ್ಪ ಅಂತ ಹೇಳೇನಪ್ಪ ಅಂತಂದ್ರೆ the charge is a scalar quantity as it is as only magnitude and no direction. ಇದೇನಪ್ಪ ಅಂತಂದ್ರೆ ಸ್ಕೇಲಾರ್ ಕ್ವಾಂಟಿಟಿ ಇದೇನಾಯ್ತಪ್ಪ ಅಂತಂದ್ರೆ ಸ್ಕೇಲಾರ್ ಕ್ವಾಂಟಿಟಿ ಅದ. ಸ್ಕೇಲಾರ್ ಕ್ವಾಂಟಿಟಿ ಅಂದಾಗ ಏನು ಬರುತ್ತಪ್ಪ ಅಂತಂದ್ರೆ ಸ್ಕೇಲಾರ್ ಕ್ವಾಂಟಿಟಿ ಒಳಗೆ ಬರೋದೇನು ಓನ್ಲಿ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬಂತು ಅಂತಂದ್ರೆ ಅದೇನೋ ಸ್ಕೇಲಾರ್ ಕ್ವಾಂಟಿಟಿ. ಆದ್ರೆ ವೆಕ್ಟರ್ ಕ್ವಾಂಟಿಟಿ ಅಂತ ಯಾವಾಗ ಬರ್ತದ ಅವಾಗ ಏನಾಗಿರ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ಮ್ಯಾಗ್ನಿಟ್ಯೂಡ್ನೂ ಇರ್ತದೆ, ಮತ್ತೇನು ಇರ್ತದೆ ಡೈರೆಕ್ಷನ್ ಇರ್ತದೆ. ಅದಕ್ಕೇನಂತಾರೆ ವೆಕ್ಟರ್ ಕ್ವಾಂಟಿಟಿ ಅಂತಾರೆ. ಆದರೆ ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ ದ ಚಾರ್ಜ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಆ್ಯಸ್ ಇಟ್ ಈಸ್ ಆ್ಯಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ನೋ ಡೈರೆಕ್ಷನ್. ಅಂದರೆ ಇದು ಸ್ಕೇಲಾರ್ ಕ್ವಾಂಟಿಟಿ ಅದಂತೇಳಿ ಹೇಳ್ತಾನೆ. ಸೊ ದ ಚಾರ್ಜ್ ಈಸ್ ಜಸ್ಟ್ ಆ್ಯಸ್ ಎ ಅದರ್ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದಿ ಸಿಸ್ಟಮ್ ಲೈಕ್ ಎ ಮಾಸ್. ಇಲ್ಲೇನಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಅಂತೇಳಿ ಬಂದಾಗ ಏನು ಇರ್ತೈತಪ್ಪ ಅಂತ ಒಳಗಡೆ ಮ್ಯಾಗ್ನಿಟ್ಯೂಡ್ ಒಳಗಡೆ ಇರೋದೇನಪ್ಪ ಅಂತಂದ್ರೆ ಮಾಸ್ ಇರ್ತೈತೆ. ಮಾಸ್ ಈಸ್ ಅ ಮ್ಯಾಗ್ನಿಟ್ಯೂಡ್. ಯಾವಾಗ ಇದು ಸ್ಕೇಲಾರ್ ಕ್ವಾಂಟಿಟಿ ಒಳಗಡೆ ಮ್ಯಾಗ್ನಿಟ್ಯೂಡ್ ಅಂದಾಗ ಏನು ಬರ್ತದೆ ಮಾಸ್ ಅಂತೇಳಿ ಬರ್ತದೆ. ಯಾವಾಗ ವೆಕ್ಟರ್ ಕ್ವಾಂಟಿಟಿ ಅಂತೇಳಿ ಬರ್ತದೆ ವೆಕ್ಟರ್ ಕ್ವಾಂಟಿಟಿ ಒಳಗಡೆ ಏನಿರ್ತಪ್ಪ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಇರ್ತದೆ. ಆದರೆ ಇಲ್ಲೇನದ
ಮ್ಯಾಗ್ನಿಟ್ಯೂಡ್ ಆ್ಯಂಡ್ ನೋ ಡೈರೆಕ್ಷನ್, ಅಂದರೆ ಡೈರೆಕ್ಷನ್ ಇಲ್ಲ, ಅಂದರೆ ಇದು ಓನ್ಲಿ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂತ ಇದ್ದಾಗ ಏನಿರುತ್ತೆ, ನಮ್ಮಲ್ಲಿ ಮಾಸ್ ಒಂದೇ ಇರುತ್ತೆ. ಅದೇ ರೀತಿ ಏನಪ್ಪ ಅಂತಂದ್ರೆ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮಾಸ್ ಆ್ಯಂಡ್ ಚಾರ್ಜ್ ಈಸ್ ದಟ್ ಚಾರ್ಜ್ ಈಸ್ ಎ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವೈಲ್ ದ ಮಾಸ್ ಈಸ್ ಆಲ್ವೇಸ್ ಪಾಸಿಟಿವ್. ಏನಪ್ಪ ಅಂತಂದ್ರೆ ಇಲ್ಲಿ ಏನಂತನಪ್ಪ ಅಂತಂದ್ರೆ ಟೋಟಲ್ಲು ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮಾಸ್ ಆ್ಯಂಡ್ ಚಾರ್ಜ್, ಮಾಸ್ ಮತ್ತು ಚಾರ್ಜಿಗೆ ಏನು ಡಿಫ್ರೆನ್ಸ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತದೆ, ಚಾರ್ಜ್ ಈಸ್ ದ್ಯಾಟ್ ಒಂದು ಕಡೆ ಮಾಸ್ ಅದ, ಇನ್ನೊಂದು ಕಡೆ ಚಾರ್ಜ್ ಅದ. ಅದರ ಚಾರ್ಜ್ ಏನಪ್ಪ ಅಂತಂದ್ರೆ ಒಂದು ಪಾಸಿಟಿವ್ನೂ ಅದ, ಒಂದು ನೆಗೆಟಿವ್ನೂ ಇರ್ಬೋದು ಅದ, ಎರಡೂ ಅದಾವ, ಒಂದು ಪಾಸಿಟಿವ್ ಅದ, ಒಂದು ನೆಗೆಟಿವ್ ಅದ, ಒಂದು ಪ್ರೋಟಾನ್ ಅದ, ಒಂದು ಎಲೆಕ್ಟ್ರಾನ್ ಅದ. ಆದರೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಮಾಸ್ ಏನಪ್ಪ ಅಂತಂದ್ರೆ ಆಲ್ವೇಸ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಾನ. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ದ ಚಾರ್ಜಸ್ ಆಫ್ ದಿ ಸಿಸ್ಟಮ್ ಆರ್ +3c +2c +5c -4c ರೆಸ್ಪೆಕ್ಟಿವ್ಲಿ. ಇಲ್ಲಿ ವಾಟ್ ವುಡ್ ಬಿ ಎ ನೆಟ್ ಚಾರ್ಜ್ ಆಫ್ ದಿ ಸಿಸ್ಟಮ್. ಏನಪ್ಪ ಅಂತಂದ್ರೆ ಈಗ ಈ ಕ್ವಶನನ್ನು ಏನು ಹೇಳ್ತೈತಪ್ಪ ಅಂತಂದ್ರೆ ನಮ್ಮಲ್ಲಿ ಟೋಟಲ್ ಎಷ್ಟು ಚಾರ್ಜಸ್ ಅದಾವ, 4 ಚಾರ್ಜಸ್ಗಳು ಅದಾವ. ಅದಕ್ಕೇನು Q1 Q2 Q3 Q4 4 ಚಾರ್ಜಸ್ಗಳು ಅದಾವ. 4 ಚಾರ್ಜಸ್ ಏನೈತಪ್ಪ ಅಂತಂದ್ರೆ +3c ಫಸ್ಟ್ ಚಾರ್ಜು, +2c ಸೆಕೆಂಡ್ ಚಾರ್ಜು, +5c ಥರ್ಡ್ ಚಾರ್ಜು, -4c ಫೋರ್ತ್ ಚಾರ್ಜು ಇದಾದ. ಈಗ ನಮಗೇನು ಬೇಕಾಗಿದೆ, ನೆಟ್ ಎನರ್ಜಿ ಬೇಕಾಗಿದೆ. ನೆಟ್ ಎನರ್ಜಿ ಅಂತೇಳಿ ನೆಟ್ ಚಾರ್ಜ್ ಅಂತ ಅಂದಾಗ ನಮ್ಮ ಮೈಂಡ್ ಒಳಗೆ ಏನು ಬರಬೇಕಪ್ಪ ಅಂತಂದ್ರೆ ಇಲ್ಲಿ ಸ್ಮಾಲ್ ಕ್ಯೂ ಐತಪ್ಪ ಅಂತಂದ್ರೆ ನೆಟ್ ಚಾರ್ಜ್ನಾಗ ಕ್ಯಾಪಿಟಲ್ ಕ್ಯೂ ಆಗಿರುತ್ತೆ. ಅಂದ್ರೆ ನೆಟ್ ಚಾರ್ಜ್ ಅಂದ್ರೆ ಏನು, Q = Q1 + Q2 + Q3 + Q4 ಬರ್ಸ. ಈಗ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಇದ್ರೊಳಗಡೆ ನಾವು ಏನು ಮಾಡ್ಕೋಬೇಕು, Q1 Q2 Q3 Q4 ಫಾರ್ಮುಲಾಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. Q ಏನಾಯ್ತಪ್ಪ, +3c, ನಂಬಲ್ಲಿ ಏನದ +3c +2c +5c -4c ಸಿ ಅದ. ಈಗೇನಪ್ಪ ಅಂತಂದ್ರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಮುಂಚೆ ಫಸ್ಟ್ ಏನದ, ಸಿ ಏನದವಲ್ಲ ಎಲ್ಲ ಕಾಮನ್ ಅದಾವ, ಅಂದ್ರೆ ಸಿ ಅನ್ನು ಫಸ್ಟ್ ಕಾಮನ್ ಆಗಿ ತೆಕ್ಕೋ. ಇಲ್ಲಿ ಏನು ಮಾಡ್ಕೊ, +3 +2 +5 -4 ಈ ರೀತಿ ಮಾಡ್ಕೊಂಡಾಗ ನಮಗೇನು ಬರುತ್ತೆ, +3 +2 +5 +5 +5 +10 +10 +10 ಈಗೇನು ಬರ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಏನು ಬರ್ತದೆ, +10 ಬರ್ತದೆ, -4 ಬರ್ತದೆ. ಈಗ 10 ಒಳಗಡೆ 4 ತೆಗೆದ್ರೆ ಎಷ್ಟು ಬರ್ತದೆ, 6 ಬರ್ತದೆ. ಕಾಮನ್ ಏನಿತ್ತು, ಸಿ ಇತ್ತು. ಅಂದರೆ ನಮ್ಮದು ನೆಟ್ ಚಾರ್ಜ್ ಏನಾಗಿರುತ್ತೆ, Q = 6c ಆಗಿರುತ್ತೆ. ಅಂದ್ರೆ ಒಂದು ರೀತಿ ಏನಪ್ಪ ಅಂತಂದ್ರೆ Q +6c. ಇಲ್ಲೇನಪ್ಪ ಅಂತಂದ್ರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕಲ್ ಚಾರ್ಜಸ್ ಒಳಗಡೆ ಸೆಕೆಂಡ್ ಒನ್ ಏನಪ್ಪ ಅಂತಂದ್ರೆ ಚಾರ್ಜ್ ಈಸ್ ಎ ಕನ್ಸರ್ವ್ಡ್ ಕ್ವಾಂಟಿಟಿ. ಇಲ್ಲಿ ಕನ್ಸರ್ವ್ಡ್ ಕ್ವಾಂಟಿಟಿ ಒಳಗಡೆ ಫಸ್ಟ್ ಏನು ಹೇಳ್ತಾನಪ್ಪ ಅಂತಂದ್ರೆ ನೆಟ್ ಚಾರ್ಜ್ Q = 0 ಅಂತೇಳಿ ಹೇಳ್ತಾನೆ. ಅಂದ್ರೆ Q = 0 ಆಗಿರುತ್ತೆ, ಅದು ನೆಟ್ ಚಾರ್ಜು. ಇಲ್ಲೇನಪ್ಪ ಅಂತಂದ್ರೆ ಗೇನ್ ಆಫ್ 2 ಎಲೆಕ್ಟ್ರಾನ್ಸ್ ಆರ್ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್. ಅಂದ್ರೆ ಇಲ್ಲೇನಪ್ಪ ಅಂತಂದ್ರೆ ಮ್ಯಾಟರ್ ಒಳಗಡೆ ಏನು ಹೇಳ್ತಾನಪ್ಪ ಅಂತಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ನಾಗ ಏನಪ್ಪ ಅಂತಂದ್ರೆ ಚಾರ್ಜ್ ಈಸ್ ಎ ಕನ್ಸರ್ವ್ಡ್ ಕ್ವಾಂಟಿಟಿ ವಿಚ್ ಮೀನ್ಸ್ ಚಾರ್ಜ್ ಕ್ಯಾನ್ ನೈದರ್ ಬಿ ಎ ಕ್ರಿಯೇಟೆಡ್ ನಾರ್ ಬಿ ಎ ಡಿಸ್ಟ್ರಾಯ್ಡ್ ಬಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ದಿ ಅನದರ್ ಬೈ ದಿ ಸರ್ಟನ್ ಮೆಥಡ್ ಲೈಕ್ ಎ ಕಂಡಕ್ಷನ್ ಆ್ಯಂಡ್ ಇಂಡಕ್ಷನ್. ಇಲ್ಲೇನು ಹೇಳ್ತಾನಪ್ಪ ಅಂತಂದ್ರೆ ಚಾರ್ಜ್ ಅನ್ನೋದು ಏನು ಇರ್ತೈತಲ್ಲ, ಈ ಚಾರ್ಜನ್ನು ನಾವು ಕ್ರಿಯೇಟ್ ಮಾಡೋಕ್ಕೂ ಬರಲ್ಲ, ಮತ್ತೇನಪ್ಪ ಅಂತಂದ್ರೆ ಇದನ್ನು ಡಿಸ್ಟ್ರಾಯ್ ಮಾಡೋಕ್ಕೂ ಬರಲ್ಲ. ಆದ್ರೆ ಇದು ಏನಪ್ಪ ಅಂತಂದ್ರೆ ಈ ಏನು ಚಾರ್ಜ್ ಏನು ಇರ್ತೈತಲ್ಲ, ಈ ಚಾರ್ಜ್ ಏನಪ್ಪ ಅಂತಂದ್ರೆ ಒಂದು ಬಾಡಿಲಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾತ್ರ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾನೆ. ಅದೇ ರೀತಿ ಆ್ಯಸ್ ದಿ ಚಾರ್ಜಿಂಗ್ ಇನ್ವಾಲ್ವ್ಸ್ ರಬ್ಬಿಂಗ್ ಟು ಬಾಡೀಸ್ ಅಂದರೆ ಏನಪ್ಪ ಅಂತಂದ್ರೆ ಎರಡು ಬಾಡಿ ಅದಾವ, ಎರಡು ಬಾಡಿಯನ್ನು ನಾವು ರಬ್ ಮಾಡಿದೀವಪ್ಪ ಅಂತಂದ್ರೆ ಚಾರ್ಜ್ಗಳು ಏನಪ್ಪ ಆಗ್ತಂದ್ರೆ ಇದೇನಪ್ಪ ಅಂತಂದ್ರೆ ಚಾರ್ಜ್ ಫಾರ್ಮೇಷನ್ ಆಗ್ತದೆ ಅಂತ ಹೇಳ್ತಾನೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಮತ್ತೇನಂತಾನೆ, ಇಟ್ ಈಸ್ ಆ್ಯಕ್ಚುಲಿ ಎ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಬಾಡಿ ಟು ದಿ ಅನದರ್. ರಬ್ಬಿಂಗ್ ಮಾಡೋದಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಒಂದು ಬಾಡಿ ಒಳಗಡೆ ಇದ್ದಂಥ ಎಲೆಕ್ಟ್ರಾನ್ಸ್ಗಳು ಇನ್ನೊಂದು ಬಾಡಿ ಒಳಗಡೆ ಟ್ರಾನ್ಸ್ಫರ್ ಮಾಡೋದು. ಸಪೋಸ್ ಏನಪ್ಪ ಅಂತಂದರೆ ಒಂದು ಬಾಡಿ ಅದ, ಆ ಬಾಡಿಗೆ ನಾವು ಏನಪ್ಪ ಅಂತಂದ್ರೆ Q1 ಅಂತೇಳಿ ಕೊಡಮು.
ಇನ್ನೊಂದು ಬಾಡಿ ಅದ ಅಲ್ಲಿ ಒಂದು Q2 ಅಂತೇಳಿ ಕೊಡಮು. ಇದನ್ನು ಏನಪ್ಪ ಅಂತಂದ್ರೆ ಎಲ್ಲ ಇವು ಎರಡು ಒಂದು ಸೈಡ್ ತೊಗೊಂಡು ಬಂದು ಒಂದು ಸೈಡ್ ಈ ಸೈಡ್ ಮೂಮೆಂಟಮ್ ಮಾಡೋದು, ಒಂದು ಸೈಡ್ ಈ ಸೈಡ್ ಮೂಮೆಂಟಮ್ ಮಾಡೋದು. ಅಂದರೆ ಏನು, ರಬ್ಬಿಂಗ್ ಮಾಡೋದು. ರಬ್ಬಿಂಗ್ ಮಾಡ್ತಾ ಮಾಡ್ತಾ ಇದ್ರೊಳಗಡೆ ಏನು ಚಾರ್ಜಸ್ಗಳು ಇರ್ತಾವ, ಇದ್ರೊಳಗಡೆ ಏನು ಎಲೆಕ್ಟ್ರಾನ್ಸ್ಗಳು ಇರ್ತಾವ, ಈ ರಬ್ಬಿಂಗ್ ಥ್ರೂಲಿಂದ ನಾವು ಈ ಎಲೆಕ್ಟ್ರಾನ್ಸ್ಗಳನ್ನು ಈ ಬಾಡಿಲಿಂದ ಈ ಬಾಡಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಅದೇ ರೀತಿ ವಿ ಕ್ಯಾನಾಟ್ ಕ್ರಿಯೇಟ್ ಎ ಚಾರ್ಜ್ ಇನ್ ಎ ಬಾಡಿ ಬಟ್ ಇವೆಂಚುಯಲಿ ಕ್ಯಾನ್ ಟ್ರಾನ್ಸ್ಫರ್ ದೆಮ್ ಟು ದಿ ಅನದರ್ ಬಾಡಿ ವಿತ್ ಸಮ್ ಕನ್ವಿನಿಯೆಂಟ್ ಮೆಥಡ್. ಏನಪ್ಪ ಅಂತಂದ್ರೆ ಚಾರ್ಜಸ್ಗಳನ್ನು ನಾವು ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ಅಂದರೆ ಈಗ ಒಂದು ಬಾಡಿ ಅದ, ಇದ್ರೊಳಗಡೆನೂ ಒಂದು ಬಾಡಿ ಅದ, ಎರಡು ಬಾಡಿ ಅದಾವ. ಒಂದಕ್ಕೆ ನಾವು Q1 ಅಂತ ಕೊಟ್ಟಿವಿ, ಒಂದಕ್ಕೆ Q2 ಅಂತೇಳಿ ಕೊಟ್ಟಿವಿ. ಇಲ್ಲಿ ನಾವು ಏನಪ್ಪ ಅಂತಂದ್ರೆ ಚಾರ್ಜಸ್ಗಳನ್ನು ನಾವು ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ, ಚಾರ್ಜಸ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ಆದ್ರೆ ಇಲ್ಲಿ ಏನು ಚಾರ್ಜ್ಗಳು ಇರ್ತಾವ ಆ ಚಾರ್ಜ್ಗಳನ್ನು ಒಂದು ಬಾಡಿಲಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅದು ಹೆಂಗೆ ಮಾಡ್ಬೋದಪ್ಪ ಅಂತಂದ್ರೆ ಒಂದು ಕನ್ವೀನಿಯೆಂಟ್ ಮೆಥಡ್ ಯೂಸ್ ಮಾಡಿಕೊಂಡು ಮಾಡ್ಬೋದು ಅಂತ ಹೇಳ್ತಾನೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಸೆಕೆಂಡ್ ಇದ್ರೊಳಗಡೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇನ್ ಸಿಸ್ಟಮ್ ವೆನ್ ಎ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಕಾರ್ಡಿಂಗ್ಲಿ. ಏನಪ್ಪ ಅಂತಂದ್ರೆ ಒಂದು ಸಿಸ್ಟಮ್ ಅಂತೇಳಿ ಕನ್ಸಿಡರ್ ಮಾಡಿದಾಗ ಅಲ್ಲಿ ಚಾರ್ಜಸ್ಗಳನ್ನು ನಾವು ಡಿಸ್ಟ್ರಿಬ್ಯೂಟನ್ನು ಮಾಡ್ಬೋದು ಅಕಾರ್ಡ್ಲಿ ಬೈ ದಿ ಪ್ರಿನ್ಸಿಪಲ್ ಆಫ್ ದಿ ಕನ್ಸರ್ವೇಷನ್ ದಿ ನೆಟ್ ಚಾರ್ಜ್ ಆಫ್ ದಿ ಸಿಸ್ಟಮ್ ರಿಮೇನ್ ಕಾನ್ಸ್ಟೆಂಟ್. ನೆಟ್ ಚಾರ್ಜ್ ಆಫ್ ದಿ ಸಿಸ್ಟಮ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ನೆಟ್ ಚಾರ್ಜ್ ಅಂತಂದ್ರೆ ಪ್ರೀವಿಯಸ್ ಟಾಪಿಕ್ ಒಳಗಡೆ ನೆಟ್ ಚಾರ್ಜ್ ಅಂತಂದಾಗ ನಮಗೆ ತಲೆಗೆ ಏನು ಬರಬೇಕು, Q ಅಂತೇಳಿ ಬರಬೇಕು. ಅದೇ ರೀತಿ ಚಾರ್ಜಸ್ಗಳು ಅಂತಂದ್ರೆ ಏನು, ಸ್ಮಾಲ್ Q. ಇಲ್ಲೇನಪ್ಪ ಅಂತಂದ್ರೆ ನಂಬರ್ ಆಫ್ ಚಾರ್ಜಸ್ ಇತ್ತು ಅಂತಂದ್ರೆ ನಾವು ಇಲ್ಲಿ 1 ಆಗಿರ್ಬೋದು, ನೆಕ್ಸ್ಟ್ ಏನಪ್ಪ 2 ಆಗಿರ್ಬೋದು, 3 ಆಗಿರ್ಬೋದು ಅಂತ ಇದು ನಾವು ತೊಗೋಬೋದು. ನೆಟ್ ಚಾರ್ಜನ್ನು ನಾವು ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದ್ರೆ ಅಲ್ಲಿ ಮಲ್ಟಿಪಲ್ ಚಾರ್ಜಸ್ ಇರಬೇಕು. ಫಸ್ಟ್ ಏನಪ್ಪ ಅಂತಂದ್ರೆ ಓನ್ಲಿ 2 ಚಾರ್ಜಸನ್ನು ಕನ್ಸಿಡರ್ ಮಾಡಿದ್ರೆ Q1 ಪ್ಲಸ್ Q2 ಅಂತೇಳಿ ಇದು ಮಾಡಿದಾಗ ಇದು ಏನಂತಾರೆ, ನೆಟ್ ಚಾರ್ಜ್ ಅಂತಾರೆ. ಇದಕ್ಕೇನಂತಾರೆ, ಚಾರ್ಜಸ್ 1 ಆ್ಯಂಡ್ ಚಾರ್ಜಸ್ 2. ಹಂಗೆ ಏನಂತಾರಪ್ಪ ಅಂತಂದ್ರೆ ಇಲ್ಲಿ ಏನಾಗಿರ್ತದ, ನೆಟ್ ಚಾರ್ಜ್ ಆಫ್ ದಿ ಸಿಸ್ಟಮ್ ರಿಮೇನ್ ಕಾನ್ಸ್ಟೆಂಟ್. Q ಅನ್ನೋದು ಏನಿರ್ತೈತಲ್ಲ ನೆಟ್ ಚಾರ್ಜು ಯಾವಾಗಲೂ ಏನಾಗಿರ್ತದೆ, ಕಾನ್ಸ್ಟೆಂಟ್ ಆಗಿರ್ತದೆ ಈ ಬೇಸಿಕ್ ಪ್ರಾಪರ್ಟೀಸ್ ಒಳಗಡೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಾನ. ಎಕ್ಸಾಂಪಲ್ನಾಗ ಏನೈತಪ್ಪ ಅಂತಂದ್ರೆ 5C ಅಂತೇಳಿ ಕೊಟ್ಟಾನ. ಈಸ್ ದಿ ಟೋಟಲ್ ಚಾರ್ಜ್ ಆಫ್ ದಿ ಸಿಸ್ಟಮ್. ಅಂದರೆ ಇದು ಏನಪ್ಪ ಅಂತಂದ್ರೆ Q ಅಂಥೇಳಿ ನಾವು ಕನ್ಸಿಡರ್ ಮಾಡೋಣ ಫಸ್ಟು. ಈಗ ದೆನ್ ಇಟ್ ಈಸ್ ಕ್ಯಾನ್ ಬಿ ರೀಡಿಸ್ಟ್ರಿಬ್ಯೂಟೆಡ್ ಟು ದಿ 1C 2C ಆ್ಯಂಡ್ 2C. ಏನಪ್ಪ ಅಂತಂದ್ರೆ ಫಸ್ಟ್ ಏನಪ್ಪ 1C 2C ಆ್ಯಂಡ್ 2C ಅಂದ್ರೆ ಇದಕ್ಕೇನಪ್ಪ ಅಂತಂದ್ರೆ ನಾವು ಏನಪ್ಪ Q1 ಚಾರ್ಜಸ್ ಆ್ಯಂಡ್ Q2 ಚಾರ್ಜಸ್ ಆ್ಯಂಡ್ Q3 ಚಾರ್ಜಸ್ ಅಂದರೆ ಮಲ್ಟಿಪಲ್ ಚಾರ್ಜಸನ್ನು ನಾವು ಅಪ್ಲೈ ಮಾಡಕತ್ತೀವಿ. ಇದನ್ನು ನಾವು ಏನಪ್ಪ ಅಂತಂದ್ರೆ ನೆಟ್ ಎನರ್ಜಿ ಒಳಗೆ ಕನ್ವರ್ಟ್ ಮಾಡಿದರೆ ನಮಗೇನು ಆನ್ಸರ್ ಬರುತ್ತೆ, 5C ಬರುತ್ತೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಬಟ್ ದಿ ಬೈ ಕನ್ವರ್ಷನ್ ಪ್ರಿನ್ಸಿಪಲ್ ದ ನೆಟ್ ಚಾರ್ಜ್ ಆಫ್ ದ ಸಿಸ್ಟಮ್ ವಿಲ್ ಬಿ ಎ 5C. ಥ್ರಲ್ತೋ ದ ಚಾರ್ಜ್ ಕ್ಯಾರೀಸ್ ಮೇ ಬಿ ಡಿಸ್ಟ್ರಾಯ್ಡ್ ಇನ್ ಎ ಸಿಸ್ಟಮ್ ಬಟ್ ದಿ ನೆಟ್ ಚಾರ್ಜ್ ವಿಲ್ ರಿಮೇನ್ ಕನ್ಸರ್ವ್ಡ್. ಇಲ್ಲೇನಾಗಿರ್ತೈತಪ್ಪ ಅಂತಂದ್ರೆ ಚಾರ್ಜಸ್ಗಳು ಏನಪ್ಪ ಕ್ಯಾರಿ ಮೇ ಬಿ ಡಿಸ್ಟ್ರಾಯ್ ದಿ ಸಿಸ್ಟಮ್. ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಸಿಸ್ಟಮನ್ನು ನಾವೇನು ಏನಾಗ್ಬೋದಪ್ಪ ಅಂತಂದ್ರೆ ಡಿಸ್ಟ್ರಾಯ್ನ ಆಗ್ಬೋದು. ಆದ್ರೆ ಇಲ್ಲಿ ಕನ್ಸರ್ವ್ಡ್ ಎನರ್ಜಿ ಏನಿರ್ತದಲ್ಲ ಅದು ಏನಾಗಿರ್ತದೆ, ರಿಮೇನ್ ನೆಟ್ ಚಾರ್ಜ್ ಕನ್ಸರ್ವ್ಡ್ ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಇನ್ನೊಂದು ಎಕ್ಸಾಂಪಲ್ ಏನು ಕೊಟ್ಟಾನ. ಈ ಎಕ್ಸಾಂಪಲ್ನಾಗ ಏನಂತಾನಪ್ಪ ಅಂತಂದ್ರೆ sometimes ನ್ಯೂಟ್ರಾನ್ಸ್ ಡಿಕೇ ಟು ದಿ ಗಿವನ್ 1 ಎಲೆಕ್ಟ್ರಾನ್ ಆ್ಯಂಡ್ 1 ಪ್ರೋಟಾನ್ ಬೈ ಡಿಫಾಲ್ಟ್ ಇನ್ ನೇಚರ್. ಏನಪ್ಪ ಅಂತಂದ್ರೆ ಸಮಟೈಮ್ಸ್ ಎ ನ್ಯೂಟ್ರೋನಿಯೋ ಡಿಕಾಯ್ಸ್ ಟು ಗಿವ್ ಎ 1 ಎಲೆಕ್ಟ್ರಾನ್ ಆ್ಯಂಡ್ 1 ಪ್ರೋಟಾನ್. 1 ಪ್ರೋಟಾನ್ ಆಗಿರ್ಬೋದು, ಇಲ್ಲ 1 ಎಲೆಕ್ಟ್ರಾನ್, 1 ಪ್ರೋಟಾನು ಮತ್ತು 1 ಎಲೆಕ್ಟ್ರಾನ್. ಇದು ಡಿಫಾಲ್ಟ್ ನೇಚರ್ ಒಳಗಡೆ ನಮ್ಗೆ ಸಿಗ್ತದೆ ಅಂತ ಅನ್ಕೋ. ದ ನೆಟ್ ಚಾರ್ಜ್ ಆಫ್ ದ ಗಿವನ್ ಸಿಸ್ಟಮ್ ವಿಲ್ ಬಿ 0 ಆ್ಯಸ್ ಎ ಎಲೆಕ್ಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಆರ್ ದಿ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಸೈನ್ಸ್. ಅಂದ್ರೆ ಇಲ್ಲೇನಾಗಿರ್ತದಪ್ಪ ಅಂತಂದ್ರೆ ನೆಟ್ ಚಾರ್ಜ್ ಒಳಗಡೆ ಏನಾಗಿರ್ತದಪ್ಪ ಅಂತಂದ್ರೆ ನೆಟ್ ಚಾರ್ಜ್ ಏನಾಗಿರ್ತದೆ, 0 ಆಗಿರ್ತದೆ ಅನ್ಕೋ. ಅದರೊಳಗಡೆ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಪ್ರೋಟಾನ್ಸ್ ಆಗಿರ್ಬೋದು, ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಸೈನ್ ಆಗಿರ್ಬೋದು.
ಅದೇ ರೀತಿ ಏನಪ್ಪ ಅಂತಂದ್ರೆ ದೆನ್ ದ ನೆಟ್ ಚಾರ್ಜ್ ಆಫ್ ದ ಸಿಸ್ಟಮ್ ಬಿಫೋರ್ ದಿ ಕ್ರಿಯೇಷನ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್ that is a 0 equal to the net charge of the system after the creation of electron and proton which is again 0. This proves the conservation principle. ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ the net uh, the net the net charge of the system is before creation of a electron and proton. ಎಲೆಕ್ಟ್ರಾನ್ಸ್ಗಳಾಗಿರ್ಬೋದು ಪ್ರೋಟಾನ್ಸನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಅದು ಏನಾಗಿರುತ್ತೆ ಝೀರೋ ಆಗಿರುತ್ತೆ ಅಂತ ಅರ್ಥ ಅದು. ಅದೇ ರೀತಿ ದಿಸ್ ಈಸ್ ಈಕ್ವಲ್ ಟು ದಿ ಅಂದ್ರೆ ಎಲೆಕ್ಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಏನಾಗಿರ್ತದೆ ಝೀರೋ ಆಗಿರ್ತದೆ. ಅಂದ್ರೆ ನೆಟ್ ಎನರ್ಜಿ ಈಸ್ ಈಕ್ವಲ್ ಟು ಅಂದ್ರೆ ಇದಕ್ಕೆ ನಾವು ಏನಪ್ಪ Q1 ಪ್ಲಸ್ Q2 ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಈಸ್ ಈಕ್ವಲ್ ಟು ಕ್ಯಾಪಿಟಲ್ Q ಅಂತೇಳಿ ಬರ್ತದೆ. ಇಲ್ಲಿ ಅಸಲೆಗ ದ ನೆಟ್ ಚಾರ್ಜ್ ಆಫ್ ದ ಸಿಸ್ಟಮ್ ಬಿಫೋರ್ ದಿ ಕ್ರಿಯೇಷನ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್ ಈಸ್ ಝೀರೋ ಈಸ್ ಈಕ್ವಲ್ ಟು ದಿ ನೆಟ್ ಚಾರ್ಜ್ ಆಫ್ ದಿ ಸಿಸ್ಟಮ್ ಆಫ್ಟರ್ ದ ಕ್ರಿಯೇಷನ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್. ಕ್ರಿಯೇಷನ್ ಮಾಡೋಕ್ಕೆ ಮುಂಚೆ ಇದು ಕ್ರಿಯೇಷನ್ ಮಾಡೋಕ್ಕೆ ಮುಂಚೆ ಅಂದ್ರೆ ಬಿಫೋರ್, ಇದು ಬಿಫೋರ್ ಏನಪ್ಪ ಅಂತಂದ್ರೆ ನೆಟ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಒಳಗಡೆ ಎಲೆಕ್ಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸು ಆಫ್ಟರ್ ಬಿಫೋರ್ ಏನಪ್ಪ ಅಂತಂದ್ರೆ ಝೀರೋ ಆಗಿತ್ತು ಅಂತಂದ್ರೆ ಆಫ್ಟರ್ನು ಝೀರೋ ಆಗಿರುತ್ತೆ ಅಂತ ಅರ್ಥ. ಯಾವಾಗ ಝೀರೋ ಆಗಿರುತ್ತೆ ಅದಕ್ಕೆ ಏನಂತಾರೆ ಕನ್ಸರ್ವೇಷನ್ ಪ್ರಿನ್ಸಿಪಲ್ ಅಂತಂತಾರೆ. ಇಲ್ಲೇನಾಯ್ತಪ್ಪ ಅಂತಂದ್ರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ದಿ ಚಾರ್ಜಸ್ ಒಳಗಡೆ ಥರ್ಡ್ ಒನ್ ಟೈಪ್ ಏನಪ್ಪ ಅಂತಂದ್ರೆ ಕ್ವಾಂಟೈಸೇಷನ್ ಆಫ್ ದಿ ಚಾರ್ಜ್. ಅದರೊಳಗಡೆ ಫಸ್ಟ್ ಏನು ಬರ್ತೈತಪ್ಪ ಅಂತಂದ್ರೆ ಇಲ್ಲಿ ಇಲ್ಲೇನು ಹೇಳ್ತಾನಪ್ಪ ಅಂತಂದ್ರೆ ಚಾರ್ಜ್ ಆಫ್ ಎ ಒನ್ ಎಲೆಕ್ಟ್ರಾನ್ ಈಸ್ ಎ ಸೋ ಸ್ಮಾಲ್ ದಟ್ ಇಟ್ ಮೇಕ್ ಇಟ್ ಇಂಪ್ರಾಕ್ಟಿಕಲ್ ಟು ಯೂಸ್ ಆ್ಯಸ್ ಎ ಯೂನಿಟ್ ಆಫ್ ದಿ ಎಲೆಕ್ಟ್ರಿಕಲ್ ಚಾರ್ಜ್. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಒಂದು ಎಲೆಕ್ಟ್ರಾನ್ ಅಂದಾಗ ಯಾವಾಗಲೂ ಏನು ನೆನಪಿಟ್ಕೋಬೇಕಪ್ಪ ಅಂತಂದ್ರೆ ನೆಗೆಟಿವ್ ಸೈನನ್ನು ನೆನಪಿಟ್ಕೋಬೇಕು. ಇಲ್ಲೇನದ ಸೋ ಸ್ಮಾಲ್ ಅದ ಆದರೆ ಇಂಪ್ರ್ಯಾಕ್ಟಿಕಲ್ ಫಾರ್ಮ್ ಒಳಗಡೆ ಅದ. ಇದಕ್ಕೇನಪ್ಪ ಅಂತಂದ್ರೆ ನಮಗೆ ಎಲೆಕ್ಟ್ರಿಕಲ್ ಚಾರ್ಜಸ್ಗಳನ್ನು ಎಲೆಕ್ಟ್ರಾನ್ಸ್ಗಳನ್ನು ಮೆಜರ್ ಮಾಡಬೇಕಾಗ್ತದೆ. ಆ ಎಲೆಕ್ಟ್ರಾನ್ಸ್ಗಳನ್ನು ಮೆಜರ್ ಮಾಡೋ ಸಲಗ ನಾವು ಏನು ಯೂಸ್ ಮಾಡ್ತೀವಿ, ಕೊಲಂಬೋ ಈಸ್ ಎ ಪ್ರಾಕ್ಟಿಕಲ್ ಯೂನಿಟ್ ಆಫ್ ದಿ ಅಡಾಪ್ಟೆಡ್ ಫಾರ್ ದಿ ಮೆಜರಿಂಗ್ ಚಾರ್ಜಸ್. ಕೊಲಂಬೋ ಅಂತೇಳಿ ಬಂದಾಗ 1 ಕೊಲಂಬೋ ಈಸ್ ಈಕ್ವಲ್ ಟು 6.28 ಇಂಟು 10⁻18 ಎಲೆಕ್ಟ್ರಾನ್ಸ್ ಅಂತೇಳಿ ಬರ್ಸ ಇಲ್ಲೇನಪ್ಪ ಅಂತಂದ್ರೆ ಅದನ್ನ ಏನಪ್ಪ ಮೆಜರ್ಮೆಂಟ್ ಏನಾಯ್ತಪ್ಪ ಅಂತಂದ್ರೆ ಅದು ಎಷ್ಟದ ಅಂತೇಳಿ ನೀವು ನೋಡ್ಬೋದು. ಇಲ್ಲಿ ಈಗ ನೀವು ಫೈಂಡ್ ಔಟ್ ಮಾಡಿ ನಮ್ಮ ಕಾಮೆಂಟ್ ಬಾಕ್ಸ್ನ ಹೇಳ್ಬೋದು. ಸೊ ಇದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಒನ್ ಕೊಲಂಬೋ ಒಳಗಡೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತಾವೆ. ಅಸಲಾಗ ಅವ ಏನು ಹೇಳ್ತಾನಪ್ಪ ಅಂತಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ನಾಗ ಏನಂತಾನ, ಕ್ವಾಂಟಿಟೈಸೇಷನ್ ಆಫ್ ದಿ ಚಾರ್ಜ್ ಮೀನ್ಸ್ ದಟ್ ಚಾರ್ಜ್ ಈಸ್ ಎ ಕ್ವಾಂಟೈಸ್ಡ್ ಕ್ವಾಂಟಿಟಿ ಆ್ಯಂಡ್ ಈಸ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಎ ಇಂಟ್ರಿಗಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್. is a negative electron charge on the one electron. Suppose charge on a body is a q, then it is can be written as. ಇಲ್ಲೇನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ಅಂತ ಬಂದಾಗ ನಮ್ಮ ಮೈಂಡ್ ಒಳಗೆ ಏನಿರಬೇಕು ಮೈನಸ್. ಇಲ್ಲಿ ಚಾರ್ಜ್ ಆನ್ ಎ ಬಾಡಿ ಅಂದರೆ ಏನು ಕ್ಯೂ. ನೆಟ್ ಚಾರ್ಜ್ ಅಂತಂದಾಗ ಕ್ಯೂ ಕ್ಯಾಪಿಟಲ್ ಕ್ಯೂ. ಚಾರ್ಜ್ ಆನ್ ಎ ಬಾಡಿ ಅಂತಂದ್ರೆ ಸ್ಮಾಲ್ ಕ್ಯೂ. ನೆಟ್ ಚಾರ್ಜ್ ಅಂದಾಗ ಕ್ಯಾಪಿಟಲ್ ಕ್ಯೂ. ಇಲ್ಲಿ ಏನದ ಎಲೆಕ್ಟ್ರಾನ್ಸ್ ಅದ ಅಂದ್ರೆ ನೆಗೆಟಿವ್ ಸೈನ್. ಇಲ್ಲೇನಪ್ಪ ಅಂತಂದ್ರೆ ಅವ ಏನು ಯೂಸ್ ಮಾಡ್ಕೊಂಡಾನ, ಈಸ್ ಅ ರಿಟರ್ನ್ ಆ್ಯಸ್ ಎ ಕ್ಯೂ ಈಸ್ ಈಕ್ವಲ್ ಟು ಎನ್ ಇಂಟು ಇ ಅಂತೇಳಿ ಕೊಟ್ಟಾನ. ಅಂದ್ರೆ ಇಲ್ಲೇನಪ್ಪ ಅಂತಂದ್ರೆ ಕ್ಯೂ ಈಸ್ ಎ ಚಾರ್ಜ್ ಆನ್ ಎ ಬಾಡಿ. ಇದು ಬಾಡಿ ಏನದ ಚಾರ್ಜ್ ಮಾಡಿದದ. ಇಲ್ಲಿ ಏನಪ್ಪ ಅಂತಂದ್ರೆ ಎನ್ ಆ್ಯಂಡ್ ಇ ಅಂತಂದ್ರೆ ಏನು, ಎನ್ ಈಸ್ ಎನ್ ಎ ಇಂಟಿಗ್ರಲ್ ಆ್ಯಂಡ್ ನಾಟ್ ಎ ಫ್ರ್ಯಾಕ್ಷನ್ ಆರ್ ಎ ಇರ್ರೇಷನಲ್ ನಂಬರ್. ಲೈಕ್ ಎನ್ ಕ್ಯಾನ್ ಬಿ ಎ ಪಾಸಿಟಿವ್ ಆರ್ ನೆಗೆಟಿವ್ ಇಂಟಿಗ್ರಲ್. ಏನಪ್ಪ ಅಂತಂದ್ರೆ ಎನ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳನ್ನು ಆಗಿರ್ಬೋದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಆಗಿರ್ಬೋದು. ಅದು ಸಲಗ ಅವ ಏನಂತಾನ ಪಾಸಿಟಿವ್ನು ಇಂಟಿಜರ್ ಆಗಿರ್ಬೋದು, ಇಲ್ಲ ನೆಗೆಟಿವ್ನು ಇಂಟಿಜರ್ನು ಆಗಿರ್ಬೋದು. ಅದೇ ರೀತಿ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಂತನವ, ದ ಬೇಸಿಕ್ ಯೂನಿಟ್ ಆಫ್ ದಿ ಚಾರ್ಜ್ ಈಸ್ ಎ ಚಾರ್ಜ್ ಅಕ್ವೈರ್ಡ್ ಬೈ ಆನ್ ಎ ಎಲೆಕ್ಟ್ರಾನ್ ಆರ್ ಪ್ರೋಟಾನ್. ಬೈ ಕನ್ವೆನ್ಷನ್ ವಿ ಟೇಕ್ ಎ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್ ಆ್ಯಸ್ ಎ ನೆಗೆಟಿವ್ is a denoted as a minus e. ಇಲ್ಲೇನಪ್ಪ ಅಂತಂದ್ರೆ ದ ಬೇಸಿಕ್ ಯೂನಿಟ್ ಆಫ್ ದ ಚಾರ್ಜ್ ಈಸ್ ಎ ಚಾರ್ಜ್ ಅಕ್ವೈರ್ಡ್ ಬೈ ಎ ಎಲೆಕ್ಟ್ರಾನ್ ಆರ್ ಎ ಪ್ರೋಟಾನ್. ಇಲ್ಲೇನಪ್ಪ ಅಂತಂದ್ರೆ ಯೂನಿಟ್ ಚಾರ್ಜ್ ಸಲಗ ನಾವು ಎಲೆಕ್ಟ್ರಾನನ್ನು ಯೂಸ್ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಪ್ರೋಟಾನನ್ನು ಯೂಸ್ ಮಾಡ್ಬೋದು. ಆದ್ರೆ ನಾವು ಇಲ್ಲಿ ಬೈ ಕನ್ವೆನ್ಷನ್ ವಿ ಟೇಕ್ ದ ಚಾರ್ಜ್ ಆನ್ ಎ ಎಲೆಕ್ಟ್ರಾನ್ ಈಸ್ ಎ ನೆಗೆಟಿವ್. ನಾವು ಏನಪ್ಪ ಅಂತಂದ್ರೆ ಕನ್ವೆನ್ಷನ್ ಸಲಗ ನಾವೇನು ಯೂಸ್ ಮಾಡಕತ್ತೀವಿ, ಎಲೆಕ್ಟ್ರಾನ್ಸನ್ನು ಯೂಸ್ ಮಾಡಕತ್ತೀವಿ. ಎಲೆಕ್ಟ್ರಾನ್ಸಿಗೆ ನೆಗೆಟಿವ್ಲಿ ಡಿನೋಟ್ ಮಾಡಿ ಸಲಗ ಈ ರೀತಿ ಬರ್ತದ. ಈಗ ದ ಚಾರ್ಜ್ ಆನ್ ಎ
ಪ್ರೋಟಾನ್ ಈಸ್ ಸಿಂಪ್ಲಿ ಈಸ್ ಇ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾನ. ಚಾರ್ಜ್ ಆನ್ ಎ ಪ್ರೋಟಾನ್ ಈಸ್ ಸಿಂಪ್ಲಿ ಇ. ಈಗೇನಾಗ್ತಪ್ಪ ಅಂತಂದರೆ ಕ್ವಾಂಟೈಸೇಷನ್ ಆಫ್ ದಿ ಚಾರ್ಜ್ ಪ್ರಿನ್ಸಿಪಲ್ ವಾಸ್ ಫಸ್ಟ್ ಪ್ರಪೋಸ್ಡ್ ಬೈ ಇಂಗ್ಲಿಷ್ ಎಕ್ಸ್ಪೆರಿಮೆಂಟ್ ಫಾರ್ಡೆ ವೆನ್ ಈ ಪುಟ್ ಫಾರ್ವರ್ಡ್ ಈಸ್ ಎಕ್ಸ್ಪೆರಿಮೆಂಟಲ್ ಲಾಸ್ ಆಫ್ ದಿ ಎಲೆಕ್ಟ್ರೋಲೈಸಸ್ ಮೆಥಡ್ಲಿಂದ ಏನಪ್ಪ ಅಂತಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಯಾನ ಯಾರು, ಫಾರ್ಡೆ. ಅದೇ ರೀತಿ ದ ಪ್ರಿನ್ಸಿಪಲ್ ವಾಸ್ ಫೈನಲಿ ಡೆಮೋಸ್ಟ್ರೇಟೆಡ್ ಆ್ಯಂಡ್ ಪ್ರೊವೈಡ್ ಬೈ ದಿ ಮಾಲಿಕಾನ್ ಇನ್ 1912. ಅಸಲಾಗ ಅವ ಏನಂತಾನ, ಒನ್ ಎ ಕೊಲಂಬೋ ಆಫ್ ಎ ಚಾರ್ಜ್ ಕಂಟೈನ್ ಅರೌಂಡ್ 6 × 10⁻18 ಎಲೆಕ್ಟ್ರಾನ್ಸ್. ಅಂದ್ರೆ ಏನಪ್ಪ ಅಂತಂದ್ರೆ 6 × 10⁻18 ಅಂದ್ರೆ 6 ಮುಂದೆ 18 zeros ಅಂತ ಅರ್ಥ ಅದು. ಅಂದ್ರೆ ಈಗ ಅವು ಎಷ್ಟು ಅದಾವ, ಎಲೆಕ್ಟ್ರಾನ್ಸ್ಗಳು ಅದಾವ. ಪಾರ್ಟಿಕಲ್ಸ್ ಡು ನಾಟ್ ಹ್ಯಾವ್ ಎ ಐ ಮ್ಯಾಗ್ನಿಟ್ಯೂಡ್ ಆಫ್ ಎ ಚಾರ್ಜ್ ಆ್ಯಂಡ್ ವಿ ಯೂಸ್ ಎ ಮೈಕ್ರೋ ಕೊಲಂಬೋಸ್ ಆರ್ ಎ ಮಿಲಿ ಕೊಲಂಬೋಸ್ ಇನ್ ಆರ್ಡರ್ ಟು ಎಕ್ಸ್ಪ್ರೆಸ್ ದಿ ಚಾರ್ಜ್ ಆಫ್ ಎ ಪಾರ್ಟಿಕಲ್. ಇಲ್ಲಿ ಏನಪ್ಪ ಅಂತಂದ್ರೆ ಕೊಲಂಬೋಸ್ ಅಲ್ಲೆಗ 1 ನ್ಯೂ ಆಫ್ ಸಿ ಅಂತೇಳಿ ಕನ್ಸಿಡರ್ ಮಾಡ್ಯಾನ ಇಂಟು 10⁻⁻6 ಸಿ. ಅದೇ ರೀತಿ ಏನಪ್ಪ ಅಂತಂದ್ರೆ 1 ಮೈಕ್ರೋ ಕೊಲಂಬೋ ಈಸ್ ಈಕ್ವಲ್ ಟು ಎಮ್ ಅಂದರೆ ಏನು ಮೈಕ್ರೋ, ಸಿ ಅಂದರೆ ಕೊಲಂಬೋ ಇಂಟು 10⁻⁻3 ಸಿ ಅಂದರೆ ಕೊಲಂಬೋ ಅಂತೇಳಿ ಹೇಳ್ಬೋದು. ಅದೇ ರೀತಿ ಏನಪ್ಪ ಅಂತಂದ್ರೆ ದ ಪ್ರಿನ್ಸಿಪಲ್ ಆಫ್ ಕ್ವಾಂಟೈಸೇಷನ್ ಕ್ಯಾನ್ ಬಿ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಅಮೌಂಟ್ ಆಫ್ ಚಾರ್ಜ್ ಪ್ರೆಸೆಂಟ್ ಇನ್ ಎ ಬಾಡಿ ಆ್ಯಂಡ್ ಆಲ್ಸೋ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪ್ರೋಟಾನ್ಸ್ ಇನ್ ಎ ಬಾಡಿ. ಏನಪ್ಪ ಅಂತಂದ್ರೆ ಒಂದು ಬಾಡಿ ಒಳಗಡೆ ಎಷ್ಟು ಚಾರ್ಜಸ್ಗಳದಾವ, ಎಷ್ಟು ಪ್ರೋಟಾನ್ಸ್ಗಳದಾವ, ಎಷ್ಟು ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳದಾವ, ಇದನ್ನು ಕೊಲಂಬೋ ರೂಲಿಂದ ನಾವು ಏನಪ್ಪ ಅಂತಂದ್ರೆ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವೇನಪ್ಪ ಅಂತಂದ್ರೆ ಒಂದು ಬಾಡಿ ಒಳಗಡೆ ಎಷ್ಟು ಚಾರ್ಜಸ್ಗಳು ಇರ್ತಾವ, ಅದರೊಳಗಡೆ ಎಲೆಕ್ಟ್ರಾನ್ಸ್ಗಳು ಎಷ್ಟು ಇರ್ತಾವ, ಪ್ರೋಟಾನ್ಸ್ಗಳು ಎಷ್ಟು ಇರ್ತಾವ ಅಂತೇಳಿ ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ಎ ಸಿಸ್ಟಮ್ ಆ್ಯಸ್ N1 ಈಸ್ ಅ ನಂಬರ್ ಆಫ್ ಎಲೆಕ್ಟ್ರಾನ್ಸ್, N2 ಈಸ್ ಅ ನಂಬರ್ ಆಫ್ ಪ್ರೋಟಾನ್ಸ್, ದೆನ್ ಟೋಟಲ್ ಅಮೌಂಟ್ ಆಫ್ ದ ಚಾರ್ಜ್ ವಿಲ್ ಬಿ. ಏನಪ್ಪ ಅಂತಂದ್ರೆ ಇಲ್ಲಿ N1 ಅಂದರೆ ಏನಪ್ಪ ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತಾನ, N2ಗೆ ಏನಂತಾನಪ್ಪ ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಅಂತಾನ. ಈಗ ಏನಾಗ್ತೈತಪ್ಪ ಅಂತಂದ್ರೆ ಈಸ್ ಅ ನಂಬರ್ ಆಫ್ ಪ್ರೋಟಾನ್ಸ್ ಮೈನಸ್ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಈಗ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಎಷ್ಟದಾವ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಏನಪ್ಪ ಅಂತಂದ್ರೆ ಫೈಂಡ್ ಔಟ್ ಮಾಡ್ಬೋದು ಅಂತೇಳಿ ಹೇಳ್ತಾನ. ಥ್ಯಾಂಕ್ ಯು.